ಯಾಕಜ್ಜಿ ಹಿಂಗೆ ಓಡಾಡ್ತಾ ಇದೆಯಾ? ಬಿಸ್ಕೆಟ್ ತಿಂತೀಯಾ? ಕೊಡ್ತೀನಿ ನೋಡಿ ತಡಿ. ಊಟ ತಿಂದ್ರೇನೋ? ಇಲ್ಲೆಲ್ಲ ಇದು ಹೋಟ್ಲು ಅದಾ? ತಿಂತೀರಾ? ಹಾಂ, ಕಾಸಿಲ್ಲ ನನ್ನ ಹತ್ರ, ಫೋನಲ್ಲಿ ಐತೆ ಕಾಸು, ಹಂಗೆ ಇಲ್ಲ ಕೊಡೋಕ್ಕೆ. ತಿಂತೀಯ ಅಂದರೆ ಬಂದು ಕೊಡಿಸ್ತೀನಿ. ಹಾಂ, ನಾನು ಕಾಸು ಕಟ್ತೀನಿ. ಕಾಸು ಇಲ್ಲ, ಫೋನಲ್ಲಿ ಐತೆ, ಅದಕ್ಕೆ. ಹಿಂಗೆ ಓಡಾಡಿದ್ರೆ ರೋಡಲ್ಲಿ ಹೆಂಗೆ? ಚಪ್ಪಲಿ ಹಾಕಿಲ್ಲ, ಏನಿಲ್ಲ. ಯಾಕೇನಾಯ್ತು? ಕೂತವಳೆ. ನೋಡೋಕ್ಕೂ ಆಗ್ತಾಯಿಲ್ಲ ಅಮ್ಮನ ಕೈಯಲ್ಲಿ. ಹೋಗೋಣ ಇರು. ಆಗಲೇ ಊಟ ತಿಂದಿಲ್ಲ ಅಂದ್ರಲ್ಲ, ಊಟ ತಂದಿದ್ದೀನಿ ತಗೊಳ್ಳಿ. ತಗೊಳ್ಳಿ, ಇವಾಗ ತಿನ್ಕೊಳ್ಳಿ. ಇದು ಸಾಯಂಕಾಲ ತಿನ್ಕೊಳ್ಳಿ. ನೀರು ತಗೊಳ್ಳಿ. ಯಾವೂರು ನಿಮ್ಮದು? ಮತ್ತು ಇಲ್ಲೇನಾಗ ಬಂದಿದ್ದೀರಾ? ಕಾಲಲ್ಲಿ ಚಪ್ಪಲಿ ಇಲ್ಲ, ಏನೂ ಇಲ್ಲ. ಏನಾನ ಚುಚ್ಕೊಂಡ್ರೆ ಯಾರು ನೋಡ್ತಾರೆ? ಯಾಕೆ ಮಕ್ಕಳು? ಹೋಗಲಿ. ತಾಳಿ, 500 ರೂಪಾಯಿ ಐತೆ, ಎತ್ತಿಕೊಳ್ಳಿ ಹುಷಾರಾಗಿ. ಎತ್ತಿಕೋ ಫಸ್ಟು. 100 ರೂಪಾಯ್ದು 5 ಐತೆ, ಆಮೇಲೆ ಮಿಸ್ ಮಾಡ್ಕೊಂಬಿಟ್ಟಿಯ. ಫಸ್ಟ್ ಊರಿಗೆ ತಲುಪ್ಕೋ. ಪಾಪ ಅಲ್ಲ ಕಣ್ರಿ, ಅಲ್ಲಿ ಕೈ ಆಡಿಸ್ತಾ ಇದ್ದೀನಿ. ಆ ಹೆಜ್ಜೆಗೆ ಕಣ್ಣು ಕಾಣಿಸ್ತಾ ಇಲ್ಲ, ಬಿಸಿಲಲ್ಲಿ ಕೂತಿದ್ದಾಳೆ, ಕಾಲಲ್ಲಿ ಚಪ್ಪಲಿ ಇಲ್ಲ, ಊರಿಗೆ ಹೋಗ್ಬೇಕಣ್ಣ ಅಂತಿದ್ದಾಳೆ. ಹೇಗ್ರಿ ಅವರು? ಇಲ್ಲಿಗೆ ಹೇಗೆ ಬಂದಿದ್ಯಾ ಅಂದರೆ ಹೊಟ್ಟೆ ಪಾಡು ಅಂತಿದ್ದಾರೆ. ಏನು ಹೇಳಬೇಕೋ ಗೊತ್ತಿಲ್ಲ ನನಗಂತೂ, ಅಯ್ಯೋ ಅನಿಸುತ್ತೆ. ಅದಕ್ಕೆ ಎಕ್ಸ್ಚೇಂಜ್ ಮಾಡಿಕೊಟ್ಟೆ. ಒಂದೇ ಸತಿ ನೋಟ್ ಕೊಟ್ಟರೆ ಏನಾಗುತ್ತೆ ಗೊತ್ತಾ, ಇವ್ರಿಗೂ ಗೊತ್ತಾಗಲ್ಲ ಅಂದ್ಬಿಟ್ಟು ಯಾಮಾರಿಸ್ಬಿಡ್ತಾರೆ. ಅದಕ್ಕೆ ನಾನು ಚೇಂಜ್ ಮಾಡಿಸ್ಬಿಟ್ಟೆ. 100 ರೂಪಾಯ್ದು 5 ಕೊಟ್ಟಿದ್ದೀನಿ, ಫಸ್ಟ್ ಹೋಗಿ ಊರಿಗೆ ತಲುಪ್ಕೊಂಬಿಡಮ್ಮ ಅಂತ. ಏನು ಮಾಡ್ತಾಳೋ ಗೊತ್ತಿಲ್ಲ. ಏನೋ ದೇವರು ಒಬ್ಬೊಬ್ರಿಗೂ ನಾನು ಬರ್ದಿರ್ತಾನೆ ಕಣ್ರಿ, ನಾವು ಹೇಳೋಕ್ಕಾಗತ್ತಾ? ಎಲ್ಲ ದೇವ್ರಿಗೆ ಬಿಟ್ಟಿದ್ದಷ್ಟೇ. ದೇವ್ರು ಹೇಗೆ ನಡೆಸ್ಬೇಕೋ ನಡೀತೀರಷ್ಟೇ. ಬಟ್ ನೋಡಿದ್ರೆ ಎಲ್ಲೋ ಅಯ್ಯೋ ಪಾಪ ಅನಿಸುತ್ತೆ. ಈಗ ಇವ್ರ ಮಗನೇ ಇವನ್ ಸ್ಥಾನಕ್ಕೆ ಬರಲಿ ಗೊತ್ತಾಗತ್ತಲ್ವಾ? ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ.